ನಮಸ್ತೆ ಮಿತ್ರರೇ. ಇವತ್ತು ಕರಾವಳಿ ಶೈಲಿ ಅಡಿಗೆ ಅಲ್ಲ, ನಮ್ಮ ನೆರೆಯ ಜಿಲ್ಲೆಯಾದ ಕೊಡಗಿನಲ್ಲಿ ಮಾಡುವಂತಹ ಒಂದು ಸುಲಭ ರೀತಿಯ ಪಾಪುಟ್ಟವನ್ನು ನಾನು ಮಾಡ್ತಿದ್ದೇನೆ. ಬಹಳ ರುಚಿಕರವಾಗಿ ಬರ್ತದೆ. ಇದನ್ನು ಅವರು ಯಾರಾದರೂ ನೆಂಟರು ಬರುವಾಗ ಮಾಡ್ತಾರೆ ಅಂದರೆ ಅದರೊಟ್ಟಿಗೆ ಕೋಳಿ ರಸ ಅಂತೆ ಅದಕ್ಕೆ ಸೂಟ್ ಆಗುವಂಥದ್ದು. ಆದರೆ ನಾನಿವತ್ತು ಅದರೊಟ್ಟಿಗೆ ಒಂದು ಕೆಂಪು ನೀರುಳ್ಳಿ ಚಟ್ನಿಯನ್ನು ಮಾಡಿದ್ದೇನೆ. ಅದು ಸಹ ಬಹಳ ರುಚಿಕರವಾಗಿ ಬರ್ತದೆ. ಹಾಗಾದರೆ ಈ ಒಂದು ರುಚಿಕರವಾದ ಪಾಪುಟ್ಟವನ್ನು ಹೇಗೆ ಮಾಡುವುದು ಎಂದು ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ಒಂದು ರುಚಿಕರವಾದ ಅಡಿಗೆಯನ್ನು ಹೇಗೆ ಮಾಡುವುದು ಎಂದು ನೋಡೋಣ. ವೀಕ್ಷಕರೇ, ಇವತ್ತೊಂದು ಬ್ರೇಕ್ಫಾಸ್ಟ್. ಇದು ಒಂದು ಕೊಡಗು ಶೈಲಿಯ ಬ್ರೇಕ್ಫಾಸ್ಟ್. ಅದಕ್ಕೆ 1 ಗ್ಲಾಸ್ನಷ್ಟು ನಾನು ಈ ರಾ ರೈಸ್, ದೋಸೆ ಅಕ್ಕಿ, ಯಾವ ಸಹ ಸ್ಟೋರಿನ ಅಕ್ಕಿ ಇದ್ರೆ ಸ್ಟೋರಿನ ಅಕ್ಕಿ, ಅಥವಾ ನಿಮ್ಮ ಹತ್ರ ಅಕ್ಕಿ ತರಿ ಇದ್ರೆ ಸಹ ಅದರಲ್ಲಿ ಸಹ ಮಾಡಲಿಕ್ಕೆ ಆಗ್ತದೆ. ಈಗ 1 ಲೋಟೆಗೆ 1 ಲೋಟ ನೀರು, ಅರ್ಧ ಲೋಟ ಹಾಲು, ಅಂದರೆ 1.5 ಲೋಟ ಬೇಕಾಗ್ತದೆ ನಮಗೆ ಈ 1 ಲೋಟೆಗೆ ಮಿಕ್ಸ್ ಮಾಡಲಿಕ್ಕೆ. ಮತ್ತು ತೆಂಗಿನ ತುರಿ, ಫ್ರೆಶ್ ತೆಂಗಿನ ತುರಿ ನಮಗೆ ಬೇಕು. ನಿಮ್ಮ ಹತ್ರ ಫ್ರೆಶ್ ತೆಂಗಿನ ತುರಿ ಇದ್ದರೆ ಯೂಸ್ ಮಾಡಿ, ಇಲ್ಲದಿದ್ದರೆ ಡೆಸಿಕೇಟೆಡ್ ಸಹ ಆಗ್ತದೆ. ಆದರೆ ತೆಂಗಿನ ತುರಿಯಲ್ಲಿ ತುಂಬ ರುಚಿಯಾಗಿ ಬರ್ತದೆ ಫ್ರೆಶ್ ಆದರೆ. ಈಗ ಮೊದಲಿಗೆ ಇದನ್ನೇನು ತೊಳೆದುಕೊಳ್ಳಿಕ್ಕಿಲ್ಲ. ಈಗ ಫಸ್ಟಿಗೆ ಒಂದು ಮಿಕ್ಸಿಗೆ ಹಾಕ್ಕೊಂಡು ಇದನ್ನು 1 ಲೋಟದಷ್ಟು ನಾನು ಮಾಡ್ತಿದ್ದೇನೆ. ನೀವು ಮಾಡುವಾಗ ಬೇಕಾದರೆ ಹೆಚ್ಚು ಮಾಡ್ಕೊಳ್ಬೋದು. ಇದನ್ನು ಸ್ವಲ್ಪ ತರಿಯಾಗಿ ನಾನು ಗ್ರೈಂಡ್ ಮಾಡ್ತೇನೆ. ಅದಕ್ಕೆ ಮುಚ್ಚಳವನ್ನು ಮುಚ್ಕೊಳ್ಳೋಣ. ಏನು ನೀರು ಹಾಕಲಿಕ್ಕಿಲ್ಲ. ವೀಕ್ಷಕರೇ ನೋಡಿ, ಈ ರೀತಿಯಾಗಿ ತರಿಯಾಗಿ ನಿಮಗೆ ಕಾಣ್ತದಲ್ಲ. ಈಗ ಇದನ್ನು ನಾವೇನು ಮಾಡಬೇಕು ಹೇಳಿದರೆ, ಒಂದು ಬೌಲಿಗೆ ಹಾಕೊಳ್ಳೋಣ. ಒಂದು ಯಾವುದಾದ್ರೊಂದು ಪಾತ್ರೆಗೆ ಹಾಕ್ಕೊಂಡ್ರೆ ಆಯಿತು. ಹಾಕ್ಕೊಂಡು ಅದನ್ನು 2 ಸರ್ತಿ ಚೆನ್ನಾಗಿ ನೀರಿನಲ್ಲಿ ತೊಳೆದುಕೊಳ್ಳೋದು. ನಿಮ್ಮ ಹತ್ರ ಅಕ್ಕಿ ತರಿ ಇದ್ದರೆ ಅಕ್ಕಿ ತರಿಯನ್ನೇ ಯೂಸ್ ಮಾಡ್ಕೊಳ್ಬೋದು. ಈಗ ಹೆಚ್ಚಾಗಿ ತುಂಬ ಮಂದಿಗೆ ಸ್ಟೋರಿನಲ್ಲೆಲ್ಲ ಅಕ್ಕಿ ಸಿಗ್ತದಲ್ಲ, ಅಂಥದ್ದು ಅಕ್ಕಿಯನ್ನು ಬೆಳ್ತಿ ಅಕ್ಕಿ ನೀವು ಈ ರೀತಿಯಾಗಿ ಮಾಡ್ಬೋದು. ಅಕ್ಕಿ ಹಿಟ್ಟಿಗೆ ಆದರೆ ನಾವು ತುಂಬ ಹಣ ಕೊಡಬೇಕಾಗ್ತದೆ. ನೋಡಿ, ಹೀಗೆ ಚೆನ್ನಾಗಿ ತಿರುಗಿಸಿ 1 ನಿಮಿಷ ಹಾಗೆ ಬಿಟ್ಬಿಟ್ರೆ ಅದು ಅಕ್ಕಿ ಅಡಿಯಲ್ಲಿ ನಿಲ್ತದೆ, ತರಿ ಅಡಿಯಲ್ಲಿ ನಿಲ್ತದೆ. ಈಗ ಇದರ ನೀರನ್ನು ಹೀಗೆ ತೆಗೆದುಕೊಳ್ಳೋದು. 1 ಸರ್ತಿ ತೆಗೆದುಕೊಂಡೆ, ಇನ್ನೊಂದು ಬಾರಿ ಹಾಗೆ ನೀರನ್ನು ಹಾಕೊಳ್ಳೋದು. ಚೆನ್ನಾಗಿ ಕೈಯಲ್ಲಿ ಹೀಗೆ ಕಿವುಚಿಕೊಳ್ಳೋದು. ಅದೇ ಪಾತ್ರೆಯಲ್ಲಿ ಈಗ ನಮಗೆ ನೀಟಾದ ಕ್ಲೀನಾದ ಅಕ್ಕಿ ತರಿ ನೋಡಿ ನಮಗೆ ಸಿಕ್ಕಿತು. ಈಗ ಇದಕ್ಕೆ ಅರ್ಧ ಲೋಟದಷ್ಟು ಹಾಲಲ್ಲದಿದ್ದ ನೀರು ಸಹ ಹಾಕ್ಕೊಳ್ಬೋದು ನಾವು. ನೋಡಿ, ಅರ್ಧ ಲೋಟದಷ್ಟು ಹಾಲು, 1 ಲೋಟದಷ್ಟು ನೀರು. ನಾವು 1 ಲೋಟ ಅಕ್ಕಿ ತೆಗೆದುಕೊಂಡ್ರೆ 1.5 ಲೋಟದಷ್ಟು ನಾವು, ಅರ್ಧ ಲೋಟ ಹಾಲು 1 ಲೋಟ ನೀರು, 1.5 ಲೋಟದಷ್ಟು ಲಿಕ್ವಿಡ್. ಸಪೋಸ್ ನೀವು ಹಾಲು ಹಾಕದಿದ್ರೆ 1.5 ಲೋಟ ನೀರು ಹಾಕೊಳ್ಳಿ. ನಾನು ಅರ್ಧ ಲೋಟ ಹಾಲು ಹಾಕೊಂಡಿದ್ದೇನೆ. ಇದನ್ನೀಗ ನಾವು ಒಂದು 10 ನಿಮಿಷಗಳ ಕಾಲ ಅದಷ್ಟಕ್ಕೆ ನೆನೆಯಲಿಕ್ಕೆ ಬಿಡೋಣ. ಇದೀಗ ಇಲ್ಲಿ ನೆನೀತಾ ಇರುವಾಗ ಇದನ್ನು ಬದಿಗೆ ಇಟ್ಕೊಳ್ಳೋಣ. ಇಲ್ಲಿ ಇದಕ್ಕೊಂದು ಸ್ವಲ್ಪ ಖಾರ ಚಟ್ನಿ ಬೇಕಾಗ್ತದೆ. ನೀರುಳ್ಳಿ ಚಟ್ನಿ ಮಾಡ್ತಾ ಇದ್ದೇನೆ ನಾನು. ನೋಡಿ, ಒಂದು ಸಣ್ಣ ನೀರುಳ್ಳಿ ಇಡೀ ತೆಗೆದುಕೊಂಡಿದ್ದೇನೆ. ಜಸ್ಟ್ ಸಿಂಪಲ್ ಚಟ್ನಿ ಮಾಡೋದು ನಾವು. ನೀರುಳ್ಳಿ, ಇಡೀ ನೀರುಳ್ಳಿ ಒಂದು ಹಾಕೋದು, ಒಂದು ಮೆಣಸು, ನಿಮಗೆ ಹೆಚ್ಚು ಬೇಕು, ಖಾರ ಒಂಚೂರು ಹೆಚ್ಚು ಬೇಕಿದ್ರೆ ಹೆಚ್ಚು ಮಾಡೋದು, ಒಂದು ಬೆಳ್ಳುಳ್ಳಿ, ಸ್ವಲ್ಪ ಹುಳಿ, ಮತ್ತು ತೆಂಗಿನ ತುರಿ, ಇನ್ನು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನೀಗ ಇದಕ್ಕೆ ನೀರನ್ನು ಹಾಕ್ಕೊಳ್ತಿದ್ದೇನೆ. ಇದನ್ನು ಸ್ವಲ್ಪ ನೀರು ಚಟ್ನಿ ಮಾಡಿಕೊಳ್ಬೇಕು. ಗ್ರೈಂಡ್ ಮಾಡಿ ತರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ ಚಟ್ನಿ ರೆಡಿ ಆಯಿತು. ಈಗ ನಾವೀಗ ನೀರು ಚಟ್ನಿ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀರು ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ನೀರು ಹಾಕಿದ್ದೇನೆ. ಇದನ್ನು ಈ ಒಂದು ನಾವು ಮಾಡುವಂತಹ ಪಾಪುಟ್ಟವನ್ನು ಕೋಳಿ ರಸ ಅಥವಾ ಮೀನಿನ ರಸದೊಂದಿಗೆ ತಿನ್ನಲಿಕ್ಕೆ ಸಹ ಬಹಳ ಚೆನ್ನಾಗಿ ಆಗ್ತದಂತೆ. ಆ್ಯಕ್ಚುಲಿ ನನಗಿದನ್ನೊಂದು ನನ್ನ ನೇಬರೊಬ್ಬರು ಹೇಳಿಕೊಟ್ಟಂಥದ್ದು. ಈಗ ಇದಕ್ಕೆ ಒಂದು ಒಗ್ಗರಣೆ, ಪಕ್ಕವಾಗಿ ಒಂದು ಒಗ್ಗರಣೆಯನ್ನು ಕೊಡೋಣ. ಒಂದು ಅರ್ಧ
1 ಚಮಚದಷ್ಟು ಎಣ್ಣೆ ಬಿಸಿಯಾಗುವಾಗ ಸಾಸಿವೆ ಬಿಸಿಯಾಗುವಾಗ ಉಡಿಯುವಾಗ ಕಾಯಿ ಮೆಣಸು. ಆಸ್ ಯೂಶುವಲ್ ನಾವು ಇದನ್ನು ಕೊಡ್ತಾ ಇದ್ದೇವೆ. ನಂಟು ಬೇಡ. ಉದ್ದಿನ ಬೇಳೆ ಹಾಕಿದ್ರೆ ಸಹ ಬಹಳ ಒಳ್ಳೆಯದಾಗ್ತದೆ, ಹಾಕ್ಕೊಳ್ಬೋದು ಉದ್ದಿನ ಬೇಳೆ ಸಹ. ಸ್ವಲ್ಪ ಉದ್ದಿನ ಬೇಳೆ ಹಾಕ್ಕೊಂಡೆ ಸಾಕು. ಇದನ್ನೀಗ ಇದಕ್ಕೆ ಶಿಫ್ಟ್ ಮಾಡಿಕೊಂಡು ಇದನ್ನು ಆಫ್ ಮಾಡೋದಿಲ್ಲ, ನಾನು ಇದಕ್ಕೆ ಹಾಕ್ತೇನೆ. ಈಗ ಅದೇ ಒಲೆಯಲ್ಲಿ ನಾನು ಸ್ಟೀಮರನ್ನು ಇಟ್ಕೊಳ್ತೇನೆ. ಈಗ ಚಟ್ನಿಯನ್ನು ಸೈಡಿಗೆ ಇಟ್ಕೊಂಡು ಈ ಒಂದು ಸ್ಟೀಮರನ್ನು ಇದರಲ್ಲಿ ಇಟ್ಕೊಳ್ಳೋಣ. ನಮಗೆ ಸ್ಟೀಮರ್ ಬೇಕು ಮತ್ತು ಇಲ್ಲಿ ಇಂತಹ ತಟ್ಟೆಗಳು ಬೇಕು. ಈ ಟೈಪಿನ ತಟ್ಟೆ ಇದ್ರೆ ಒಳ್ಳೆಯದು. ಮತ್ತು ಹೀಗೆ ಪ್ಲೇಟ್ಸ್ ಇದ್ದರೆ ಸಾಕ್ತದೆ, ಅಥವಾ ದೊಡ್ಡ ಪ್ಲೇಟ್ನ ಸಹ ಹಾಕೊಳ್ಬೋದು, ಹೇಗೆ ಸಹ ಮಾಡ್ಬೋದು. ಮತ್ತು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಇದು ವೀಕ್ಷಕರೇ, ಇಲ್ಲಿ ನೋಡಿ, ಇದು ಈಗ ಇಲ್ಲಿ 10 ನಿಮಿಷ ಕಳೆದಿದೆ. ಮಿನಿಮಮ್ 10 ನಿಮಿಷ ಅದು ಇಟ್ಕೊಳ್ಬೇಕು. ಮ್ಯಾಕ್ಸಿಮಮ್ ನೀವು ಬೇಕಿದ್ರೆ 1 ಗಂಟೆ ಸಹ ಇಟ್ಕೊಳ್ಬೋದು. ನಿಮಗೆ ನೋಡಿ ಹೀಗೆ ಆಗಿರ್ತದೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೇನೆ ನಾನು. ರುಚಿಗೆ ತಕ್ಕಷ್ಟು ಉಪ್ಪು, ತುಂಬ ಉಪ್ಪು ಹಾಕ್ಕೊಳ್ಬೇಡಿ. ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಹೀಗೆ ತಿರುಗಿಸ್ಕೊಳ್ಳೋಣ. ಒಳ್ಳೆ ನೆಂದಿದೆ, ಇದರಲ್ಲಿ ಒಳ್ಳೆ ನೆನೆಬೇಕಿದೆ, ನೆನೆಯುವುದು ಮುಖ್ಯ. ಇಲ್ಲೀಗ ಈ ತಟ್ಟೆಗಳಿಗೆ ನಾನು ಸ್ವಲ್ಪ ನೋಡಿ ಎಣ್ಣೆಯನ್ನು ಹೀಗೆ ಸವರಿಕೊಳ್ತೇನೆ. ನೋಡಿ, ಇದು ಬಾಳೆಯ ದಿಂಡನ್ನು ಯೂಸ್ ಮಾಡಿದರೆ ಒಳ್ಳೆಯದು. ನೋಡಿ, ತೆಂಗಿನ ಎಣ್ಣೆಯನ್ನು ನಾನು ಸವರಿಕೊಳ್ತಿದ್ದೇನೆ. ಸ್ವಲ್ಪ ಸಾಕು ಮಾಡಿದರೆ, ಹಾಕೊಂಡ್ರೆ ಹೀಗೆ ಎಲ್ಲದಕ್ಕೂ ಸಹ ಹೀಗೆ ಒಳ್ಳೆ ಸವರಿಕೊಂಡು ಸೈಡ್ಸಿಗೆ ಸಹ ಸ್ವಲ್ಪ ಬೇಕು, ಯಾಕೆ ಹೇಳಿದ್ರೆ ಅದು ಅಲ್ಲಿ ತನಕ ಸಹ ಹೋಗ್ತದೆ. ಇನ್ನು ಈ ಒಂದು ಇದನ್ನು ನೋಡಿ ಹೇಗೆ ಮಾಡಿ ಹಾಕೋದು ಹೇಳಿದರೆ, ಸ್ವಲ್ಪ ನೋಡಿ ಒಂದೊಂದು ತಟ್ಟೆಯಲ್ಲಿ ಹೀಗೆ ಸ್ವಲ್ಪ ಅಕ್ಕಿಯ ತರಿ ಬೀಳಬೇಕು. ಎಲ್ಲದಲ್ಲಿ ಸಹ ನಾನು ಇಷ್ಟಿಷ್ಟು ಅಕ್ಕಿಯ ತರಿ ಇದರಲ್ಲಿ ಬಿದ್ದುಕೊಳ್ಬೇಕು. ಇದರಲ್ಲಿ 1 ಮುಕ್ಕಾಲಿನಷ್ಟು ಅಕ್ಕಿಯ ತರಿ ಬಿದ್ದುಕೊಳ್ಬೇಕು. ಮತ್ತೆ ಈ ನೀರನ್ನು ಅದಕ್ಕೆ ಹಾಕೊಳ್ಳೋದು. ನೀರನ್ನು ಅದರ ಮೇಲೆ ನೋಡಿ ಫುಲ್ ಹಾಕೊಳ್ಳೋದು. ಮುಕ್ಕಾಲರಷ್ಟು ನೀರನ್ನು ಹಾಕೊಂಡು ಈಗ ಉಳಿದದನ್ನು ನಾನು ಏನು ಮಾಡ್ತಿದ್ದೇನೆ ಹೇಳಿದರೆ, ಈ ತಟ್ಟೆಯಲ್ಲಿ ಹಾಕೊಳ್ತಿದ್ದೇನೆ, ಅಗಲ ತಟ್ಟೆಯಲ್ಲಿ. ಇನ್ನೂ ಸಹ ಅಗಲ ತಟ್ಟೆ ಇದ್ರೆ ಇನ್ನೂ ಸಹ ಅಗಲ ತಟ್ಟೆಯಲ್ಲಿ ಹಾಕೊಳ್ಬೋದು. ಇಷ್ಟೆಲ್ಲ ಹಾಕೊಂಡ ಮೇಲೆ ಇನ್ನೀಗ ಎಲ್ಲದರದ ಮೇಲೆ ತೆಂಗಿನ ತುರಿಯನ್ನು ಹೀಗೆ ಹಾಕೊಳ್ಳೋದು. ಒಳ್ಳೆ ಕಪ್ಪು ಇಲ್ಲದ ತೆಂಗಿನ ತುರಿ ಆದರೆ ಬಹಳ ಚೆನ್ನಾಗಿ ಬರ್ತದೆ ನೋಡಿ. ಬಿಡಿ ಬಿಡಿ ತೆಂಗಿನ ತುರಿ ಇದ್ರೆ ಒಳ್ಳೆಯದು. ಬರೀ ಸ್ವಲ್ಪ ಹೆರಿಯುವಾಗ ಕಪ್ಪು ಬಂದಿದೆ. ಆದಷ್ಟು ಕಪ್ಪಿನ ಅಂಶವನ್ನು ಹೆರಿಯದೆ ಬಿಳಿಯನ್ನು ಹರಿದ್ರೆ ಬಹಳ ಚೆನ್ನಾಗಿ ಬರ್ತದೆ. ಒಂದೊಂದು ಕೈಯಲ್ಲಿ ಒಂದೊಂದು ಇಷ್ಟಿಷ್ಟು ತೆಂಗಿನ ತುರಿಯನ್ನು ಹಾಕೊಂಡ್ರೆ ಆಯ್ತು. ಈಗ ಇಲ್ಲಿ ನೋಡಿ ಆಲ್ರೆಡಿ ಇದು ಬಿಸಿಯಾಗಿದೆ. ಇದನ್ನೀಗ ಇಟ್ಕೊಂಡು ಇದು ಸ್ವಲ್ಪ ಸಣ್ಣದು ಮಾಡ್ಕೊಳ್ಳೋಣ. ಈಗ ಇದರಲ್ಲಿ ನಾವು ಒಂದೊಂದಾಗಿ ತಟ್ಟೆಗಳನ್ನು ನೋಡಿ ಹೀಗೆ ಇಟ್ಕೊಳ್ಳೋಣ. ಸಣ್ಣ ಸಣ್ಣ ತಟ್ಟೆ ಆದರೆ, ಇಡ್ಲಿ ತಟ್ಟೆ ಆದರೆ ಬಹಳ ಚೆನ್ನಾಗಿ ಬರ್ತದೆ. ಮತ್ತೆ ಇದನ್ನು ಹೀಗೆ ಮೇಲೆ ಸ್ವಲ್ಪ ಅಗಲದಿದ್ರೆ ಸಾಕ್ತದೆ, ಹೀಗೆ ಇಟ್ಕೊಂಡ್ರೆ ಆಯ್ತು. ಇನ್ನು ಮುಚ್ಚಳವನ್ನು ಮುಚ್ಚಿಕೊಂಡು ಒಂದು 15 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ.
15 ನಿಮಿಷಗಳ ಬಳಿಕ ನಾವೊಮ್ಮೆ ಇದನ್ನು ಓಪನ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇದಾದರೆ ಬೇಗ ಆಗ್ತದೆ. ನೋಡಿ, ಏನು ಹಿಡ್ತಾ ಇಲ್ಲ ಇಲ್ಲಿ. ನೋಡಿ, ಇದು ಸಹ ಹಾಗೆ ಖಾಲಿ ತೆಂಗಿನ ತುರಿ ಮಾತ್ರ ಮೇಲೆ ಬಂತು, ಏನು ಇದು ಬರಲಿಲ್ಲ. ಇದು ಆಯಿತು. ಇದನ್ನು ಆಫ್ ಮಾಡಿಕೊಂಡು ನಾನು ಇದನ್ನು ಒಂದೊಂದಾಗಿ ಹೊರಗಿಟ್ಟುಕೊಂಡು ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಒಂದೊಂದಾಗಿ ಹೊರಗೆ ತೆಗಿತೇನೆ. ಸ್ವಲ್ಪ ತಣ್ಣಗಾದ ಮೇಲೆ ಅದನ್ನು ಡಿಮೋಲ್ಡ್ ಮಾಡ್ಕೊಳ್ಳೋಣ. ಎಲ್ಲವನ್ನು ಹೀಗೆ ತಣ್ಣಗಾಗಲಿ ಬಿಡೋಣ. ವೀಕ್ಷಕರೇ, ಇಲ್ಲಿ ನೋಡಿ, ಸ್ವಲ್ಪ ಅದಾ ತಣ್ಣಗಾಗಿದೆ. ಇನ್ನು ತಣ್ಣಗಾಗಲಿಕ್ಕೆ ಬಾಕಿ ಉಂಟು. ಇದನ್ನು ಬೇಕಾದ್ರೆ ಹೀಗೆ ಕಟ್ಟಿಂಗ್ಸ್ ಮಾಡಿಕೊಂಡು ಹೀಗೆ ಸಹ ಕಟ್ಟಿಂಗ್ ಮಾಡಿ ತಿನ್ಬೋದು. ಇದನ್ನು ಮಾತ್ರ ನೋಡಿ, ಹೀಗೆ ಸ್ವಲ್ಪ ಸೈಡ್ಸ್ ಅನ್ನು ಬಿಸಿ ಉಂಟು. ಇನ್ನು ಸಹ ಸ್ವಲ್ಪ ಸೈಡ್ಸ್ ಅನ್ನು ಹೀಗೆ ಸೈಡ್ಸ್ ತೆಗೆದುಕೊಂಡು ಹೀಗೆ ಮಾಡಿಕೊಂಡ್ರೆ ಇಲ್ಲಿ ನೋಡಿ ಏನು ಚೆನ್ನಾಗಿ ಇಡ್ಲಿಯ ಥರದಲ್ಲಿ ಬರ್ತದೆ. ಬೇಕಿದ್ರೆ ಇನ್ನೊಂದನ್ನು ತೋರಿಸ್ಕೊಡ್ತೇನೆ. ಇದನ್ನು ಸೈಡ್ಸ್ಗೆ ಮಾಡೋಣ. ಇದರ ಸಹ ಸೈಡನ್ನು ಸ್ವಲ್ಪ ಹೀಗೆ ಇಡ್ಲಿಯ ಥರದಲ್ಲೇ ಇದು, ಬಟ್ ಉದ್ದೆಲ್ಲ ಏನು ಹಾಕದೆ ಬಹಳ ಟೇಸ್ಟಿಯಾಗಿ ಬರುವಂತಹದ್ದು. ಏನು ಚೆನ್ನಾಗಿ ಬರ್ತದೆ. ಇದನ್ನು ಸಹ ಹಾಗೆ ಇದನ್ನು ಸೈಡ್ಸ್ ಅನ್ನು ಇದು ಮಾಡಿಕೊಂಡು ನಾವು ಮಾಡ್ಕೊಳ್ಬಹುದು. ಈಗ ಇದನ್ನು ನಾವು ನಮ್ಮ ರುಚಿಕರವಾದ ಚಟ್ನಿ ಅಥವಾ ನಾನು ಹೇಳಿದೆಲ್ಲ ಮೀನಿನ ರಸದಲ್ಲಿ ಸಾಕ್ತದೆ, ಕೋಳಿ ರಸದಲ್ಲಿ ಸೂಪರ್ ಆಗ್ತದೆ ಅಂತೆ. ನಾನು ಟೇಸ್ಟ್ ಮಾಡಲಿಲ್ಲ, ನಾನು ಚಟ್ನಿಯಲ್ಲಿ ಮಾಡಿದ್ದೆ. ಅದರಿಂದಾಗಿ ನಿಮಗೆ ಚಟ್ನಿಯನ್ನು ಹೇಗೆ ಮಾಡಿ ಅಂತ ತೋರಿಸ್ತೇನೆ. ಖಾರ ಚಟ್ನಿ ಆದರೆ ಇದಕ್ಕೆ ಬಹಳ ಚೆನ್ನಾಗಿ ಬರ್ತದೆ. ತುಂಬ ಸ್ಮೂತ್ ಆಗಿರುವಂಥದ್ದು. ನೋಡಿ, ಮೇಲಿನಿಂದ ಇದರದ್ದು ತೆಂಗಿನ ತುರಿ ಉಂಟು. ನೋಡಿ, ತೆಂಗಿನ ತುರಿ ಹೀಗೆ ಕೆಳಗಡೆ ಬಿದ್ದರೆ ಅದನ್ನು ಇದಕ್ಕೆ ಇದು ಮಾಡಿಕೊಂಡು ಹೀಗೆ ತಿನ್ಕೊಳ್ಬೋದು. ಬಹಳ ಟೇಸ್ಟಿಯಾಗಿ ಬರ್ತದೆ. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.